श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयतं हरिं करोतु मम कल्याणं हरिर्हयमुखाविदः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणोर्ति सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೈ. ಬ್ರಹ್ಮದೇವರು ಯಮರಾಜರನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸರ್ವಜ್ಞ ಶಿಖಾಮಣಿಗಳಾಗಿರುವಂತಹ ಬ್ರಹ್ಮದೇವರು ಮನೆಗೆ ಬಂದಿರುವಂತಹವರನ್ನ ಹೇಗೆ ಉಪಚಾರ ಮಾಡಬೇಕು ಅನ್ನೋದನ್ನ ಈ ಮುಖಾಂತರ ತಿಳಿಸ್ತಾ ಇದ್ದಾರೆ. ಮಹಾ ಮೃತ್ಯುವಿಗೆ ಮೃತ್ಯು ಅಂತ ಅನಿಸ್ಕೊಂಡಿರುವಂತಹ ಮೃತ್ಯು ಲೋಕದ ಅಧಿಪತಿ ಯಾರು? ಯಮದೇವರು. ಇಲ್ಲಿ ಬರ್ಲಿಕ್ಕೆ ಕಾರಣ ಏನು? ಚಿತ್ರಗುಪ್ತರ ಸಹಿತವಾಗಿ ಬಂದಿದ್ದೀರಿ, ನನ್ನ ಮಗ ನಾರದರ ಜೊತೆ ಬಂದಿದ್ದೀರಿ, ಬ್ರಹ್ಮ ಮಾನಸ ಪುತ್ರರಾಗಿರುವಂತಹ ನಾರದರು ಬಂದಿದ್ದಾರೆ, ಕಾರಣ ಏನು ಅಂತ ಪ್ರಶ್ನೆಯನ್ನ ಅತ್ಯಾಶ್ಚರ್ಯಂ ಅನ್ನೇ ಅಂತಾರೆ. ಆಶ್ಚರ್ಯ ಆಗ್ತಾ ಇದೆ, 3 ಜನ ಬಂದಿದ್ದು ನೋಡಿ, ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮನ್ನ ಬಿಟ್ರೆ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಯಾಕೆ, ಏನಾಗಿದೆ ಅಂತ ಕೇಳಿದಾಗ, ಚರಾಚರ ಜಗತ್ತನ್ನ ಆಳೋಂಥವನು ಸೂರ್ಯ. ಸೂರ್ಯನ ಪುತ್ರರಾಗಿರುವಂಥವರು ಯಮದೇವರು ಮತ್ತು ಶನಿದೇವರು. ಇಂತಹ ಸೂರ್ಯನ ಮಕ್ಕಳಾಗಿರುವಂತಹ ನಿಮಗೆ ತೊಂದರೆ ಆಗ್ಲಿಕ್ಕೆ, ದುಃಖ ಈಡಾಗ್ಲಿಕ್ಕೆ ಕಾರಣ ಏನು? ಜನಸಂತಾಪಕರ್ತ ಅದನ್ನ ಬ್ರಹ್ಮದೇವರು ಮಾತು ನೋಡಿ, ಇಂಥ ನಿಮಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಏನು, ಯಾಕೆ ಬಂದಿದ್ದೀರಿ ಅಂತ ಕೇಳಿದಾಗ ಆಗ ಹೇಳ್ತಾರೆ, ಇಲ್ಲ, ನಮಗೆ ಯಾರೂ ತೊಂದರೆ ಕೊಟ್ಟಿಲ್ಲ, ನಮ್ಗೆ ಯಾರೂ ಸ್ಥಾನದಿಂದ ಓಡಿಸಿಲ್ಲ, ಮತ್ತೆ ಯಾಕೆ ಬಂದಿದ್ದೀರಿ ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ನಮ್ಮ ಒಂದು ಪ್ರಾರ್ಥನೆಯನ್ನ ಮನ್ನಿಸಿ ನಮ್ಮ ಪ್ರಾರ್ಥನೆಯನ್ನ ಕೇಳಬೇಕು, ನಾವು ಹೇಳ್ತೀವೀಗ, ಹೇಳಿ ಏನಾಗಿದೆ ಅಂತ ಕೇಳಿದಾಗ ಬ್ರಹ್ಮದೇವರ ಮುಂದೆ ಅವರು ಹೇಳ್ತಾರೆ, ನಮ್ಮ ಭೂಲೋಕದಲ್ಲಿ ನಾನಾ ವಿಧ ಜನ ಇದ್ದಾರೆ, ನಾನಾ ವರ್ಣಗಳಿಂದ ಇದ್ದಾರೆ, ನಾನಾ ವಯಸ್ಸಿನವರಿದ್ದಾರೆ, ಸ್ತ್ರೀಯರಿದ್ದಾರೆ, ಪುರುಷರಿದ್ದಾರೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ಇದ್ದಾವೆ. ಆಶೆಯಿಂದ ಪ್ರಜೆಗಳು ಅಥವಾ ಪ್ರಾಣಿಗಳು ಪಾಪವನ್ನ ಮಾಡಿ ಪಾಪದ ಪರಿಣಾಮದಿಂದ ನರಕಲೋಕವನ್ನ ಕುರಿತು ಹೋಗ್ತಾರಪ್ಪ. ಅದು ನಿಮಗೆ ಗೊತ್ತಿರುವಂತಹ ವಿಷಯ. ನಿಯೋಗಿ ನರಕಂ ಯಾತಿ ಯಾವತ್ ಕಲ್ಪ ಶತತ್ರಯಂ. 100 ಕಲ್ಪ 300 ಕಲ್ಪಗಳವರೆಗೆ ನರಕದ ಭಾಜನರಾಗೋರನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೆಟ್ಟ ಕೆಲಸ ಮಾಡಿರೋರು ಅಂತವ್ರು ಅಂತ ಯಾರಿದ್ದಾರೋ ಅವರಿಗೆ ವಿಶೇಷವಾದ ನರಕಗಳಿದ್ದಾವೆ. ಗರುಡ ಪುರಾಣದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ, ನಾನಾ ವಿಧವಾದ ನರಕಗಳಿದ್ದಾವೆ. ಅವರವರು ಮಾಡಿರುವಂತಹ ಕರ್ಮಾನುಸಾರದಿಂದ ಭಗವಂತ ಅವರಲ್ಲಿ ನಿಂತು ಆ ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ. ಅವರವರ ಯೋಗ್ಯತೆ ಅರಿತು ಪ್ರೇರಕನಾಗಿ ಅವರಿಂದ ನುಡಿಸಿ ನುಡಿಗೆ ಹೀಗೆ ಅವರಿಗೋಲಿದ ನಮ್ಮ ಪುರಂದರ ವಿಠಲ ಅವನೀಶ ನಿನ್ನ ದಯೆಯೋ ಸಾಧನವೋ ನಿದಯ ಪರನೋ ನಿನ್ನವರ ಸಾಧನವೋ. ಈ ರೀತಿಯಾಗಿ ಭಗವಂತ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ. ಶಾಸ್ತ್ರದಲ್ಲಿ ತಿಳಿಸಿರೋ ಹಾಗೆ ಪುಣ್ಯ ಕರ್ಮವನ್ನ ಮಾಡಿರುವಂತಹ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಕರ್ಮವನ್ನ ಮಾಡಿರುವಂಥವನು ನರಕಕ್ಕೆ ಹೋಗ್ತಾನೆ. ಪುಣ್ಯೇನ ಪುಣ್ಯ ಕರ್ತಾರಂ ಪಾಪಂ ಪಾಪೇನ ಕರ್ಮಣ. ಹೌದು, ಗೊತ್ತಿರೋ ವಿಷಯನೇ ಇದು. ಇಲ್ಲಿವರೆಗೂ ಗೊತ್ತಿರೋ ವಿಷಯ. ಇನ್ ಮುಂದೊಂದು ವಿಷಯ ಹೇಳ್ತೀವಿ ಅಂದ್ರು ಯಮಧರ್ಮರು. ಏನು? ಕರ್ತುಂ ರುಕ್ಮಾಂಗದಾದೇನಸ್ಯ ಪರಾಭೂತೋ ಹಿ ಪೂಜಾ. ಈ ಭೂಮಿಯನ್ನ, ಭೂಮಂಡಲವನ್ನ
ರುಕ್ಮಾಂಗದ ಮಹಾರಾಜನಿಂದ ಆಳಲ್ಪಡ್ತಾ ಇರುವಂಥದ್ದು. ಅವನ ವ್ಯಕ್ತಿತ್ವ ಅಭೂತಪೂರ್ವವಾಗಿರುವಂಥದ್ದು. ಯಾಕಪ್ಪ ಅಂಥದ್ದೇನ್ ಮಾಡಿದ್ದಾನ ರಾಜ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಭಯಾದ್ಯಸ್ಯೆ ಜಗನ್ನಾಥ ಪೃಥಿವೀ ಸಾಗರಾಂಬರ ನ ಭುಂಕ್ತೆ ವಾಸರೆ ವಿಷ್ಣೋಹೋ ಸರ್ವಪಾಪ ಪ್ರಣಾಶನೇ. ಒಂದೇ ಮಾತಿನಲ್ಲಿ ಹೇಳಿಬಿಟ್ರು ಯಮಧರ್ಮರಾಜರು. ನೋಡ್ರಿ, ಯಮದೇವರಿಗೂ ಭಯ ಇದೆ. ವ್ಯಾಜ್ಯೇನಾಪಿ ಕೃತಾರಾಜನ್ ನ ದರ್ಶಯತಿ ಭಾಸ್ಕರಿ ಅಂತ ಶಾಸ್ತ್ರದಲ್ಲಿ ಪ್ರಮಾಣ ಇದೆ. ಯಾರು ಏಕಾದಶಿ ಆಚರಣೆ ಮಾಡ್ತಾರೋ ಅವರಿಗೆ ಭಾಸ್ಕರನ ಮಕ್ಕಳಾಗಿರುವಂತಹವರು ಇಬ್ರು. ಒಂದು ಯಮದೇವರು, ಸತ್ತ ನಂತರ ನಮಗೆ ಶಾಸನ ಮಾಡುವಂಥವ್ರು. ಇನ್ನು ಎರಡನೇದಾಗಿ ಶನಿದೇವರು, ಭೂಲೋಕದಲ್ಲಿ ಶಾಸನ ಮಾಡುವಂಥವ್ರು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ. ಅದನ್ನ ಯಮದೇವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ. ಇಲ್ಲ, ರುಕ್ಮಾಂಗದ ಅಂತ ರಾಜ ಇದ್ದಾನೆ, ಅವನು ಅವನ ಭಯದಿಂದ, ರುಕ್ಮಾಂಗದ ರಾಜನ ಭಯದಿಂದ ಸಮುದ್ರ ಪರ್ಯಂತರವಾಗಿ ಪೃಥ್ವಿಯಲ್ಲಿರುವಂತಹ ಎಲ್ಲಾ ಜನರು, ಇಲ್ಲಿ ಯಾರ ಹೆಸರು ಹೇಳಿಲ್ಲ, ಬ್ರಾಹ್ಮಣರು ಅಂತ ಹೇಳಿಲ್ಲ, ಕ್ಷತ್ರಿಯರು ಅಂತ ಹೇಳಿಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ ಗ್ರಂಥಕಾರರು. ಎಲ್ಲಾ ಜನರು ಸಕಲ ಧರ್ಮಗಳನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡ್ತಾ ಜೊತೆಗೆ ಏಕಾದಶಿ ವ್ರತವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದು ಹೇಗೆ? ನಭುಂಕ್ತೆ ವಾಸರೆ ವಿಷ್ಣೋಹೋ ಸರ್ವಪಾಪ ಪ್ರಣಾಶನೇ. ಏಕಾದಶಿ ಆಚರಣೆಯನ್ನ ಶುದ್ಧವಾಗಿ ಉಪವಾಸ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಉಪವಾಸ ಆಚರಣೆ ಮಾಡ್ತಾರೆ, ನೀರು ಆಹಾರವನ್ನ ಬಿಟ್ಟು. ವಿಹಾಯ ಸರ್ವಧರ್ಮಸ್ತು, ಬೇಕಾದಷ್ಟು ಧರ್ಮಗಳಿದ್ದಾವೆ, ಅದರಲ್ಲಿ ಪ್ರಧಾನವಾಗಿ ಏಕಾದಶಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಆ ಏಕಾದಶಿಯ ಪ್ರಭಾವದಿಂದ ಪಿತಾಮಹ, ಹೇ ಬ್ರಹ್ಮದೇವರೇ, ಎಲ್ಲರೂ ವಿಷ್ಣು ಲೋಕವನ್ನ ಕುರಿತು ಹೋಗ್ತಾ ಇದ್ದಾರಪ್ಪ. ಇಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳಿದ್ರು. ನೀವು ಏಕಾದಶಿ ಆಚರಣೆ ಮಾಡುವುದರಿಂದ ನೀವಷ್ಟೇ ಪುಣ್ಯ ಸಂಪಾದನೆ ಮಾಡೋದಿಲ್ಲ. ಇನ್ನೂ ಒಂದು ಎಚ್ಚರಿಕೆಯನ್ನು ಕೊಟ್ಟರು ಯಮದೇವರು. ಏನು? ಮನುಜಾಹ ಪಿತೃವಿಸ್ಸಾರ್ಧಂ ತಥೈವ ಚ ಪಿತಾಮಹೈಹಿ. ಇವರ 21 ಕುಲದವರು ಹಿಂದೆ, ತಂದೆ, ಅವ್ರ ತಂದೆ, ಅವ್ರ ತಂದೆ, ಅವ್ರ ತಂದೆ, ಹಿಂದೆ ಇರುವಂತಹ ಎಲ್ಲಾ ತಂದೆಗಳು ಅಂತ ಏನಿದ್ದಾರೋ ಅವರೆಲ್ಲರೂ ಮೋಕ್ಷಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ? ಏಕಾದಶಿಯ ಮಹಾತ್ಮೆಯಿಂದ, ಏಕಾದಶಿ ಆಚರಣೆಯಿಂದ. ತಾಯಿ ಕಡೆಯವರು ಹೋಗ್ತಾ ಇದ್ದಾರೆ, ತಂದೆ ಕಡೆಯವರು ಹೋಗ್ತಾ ಇದ್ದಾರೆ. ಎಲ್ಲರೂ ಹೋದ ಮೇಲೆ ಮತ್ತೆ ಎಲ್ಲಿ ನರಕದಲ್ಲಿ ಯಾರು ಉಳಿತಾರೆ? ಯಾರು ಉಳಿಯೋದೇ ಇಲ್ಲ ನರಕದಲ್ಲಿ. ಇಂತಹ ಘನಘೋರವಾಗಿರುವಂತಹ ಕಾರ್ಯ ನಡೀತಾ ಇದೆ. ಭೂಲೋಕದಲ್ಲಿ ಯಾರೂ ಇಲ್ಲ, ಎಲ್ಲರೂ ಸ್ವರ್ಗಲೋಕವನ್ನ ಕುರಿತು, ಒಳ್ಳೆಯ ಭಗವಂತನ ಕುರಿತು ಹೋಗ್ತಾ ಇದ್ದಾರಪ್ಪ. ಪಿತಾಮಹರೇ ನಮ್ಮನ್ನು ರಕ್ಷಣೆ ಮಾಡಬೇಕು. ಅಷ್ಟೇ ಅಲ್ಲ, ತಂದೆ ತಾಯಿ ಆಯ್ತಲ್ಲ, ಇನ್ನು ಮುಂದೆ ಹೇಳ್ತಾರೆ, ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಹೇಳ್ತಾರೆ ಅಂದ್ರೆ, ಪ್ರಿಯಾಯಾಹ ಪಿತರೋ ಯಾಂತಿ ಮಾರ್ಜಯಿತ್ವಾ ಲಿಪಿಮ್ಮವ ಪಿತೃಣಾಂ ಬೀಜತೋ ಯಸ್ಮಾತ್ ಅತ್ರ್ಯಾ ಕುಕ್ಷೋ ಧೃತೋ ಯತಃ. ಇವನು ಏಕಾದಶಿ ಆಚರಣೆ ಮಾಡೋ ಪ್ರಭಾವದಿಂದ ಅವನ ಹೆಂಡತಿ, ಅವಳು ಸ್ವರ್ಗಕ್ಕೆ ಹೋಗ್ತಾಳೆ, ಒಳ್ಳೆಯ ಗತಿಯನ್ನು ಹೊಂದ್ತಾಳೆ. ಅವನ ಹೆಂಡತಿಯ ತಂದೆ ತಾಯಿಗಳು ಸಹಿತ, ಯಾಕೆ ಆ ಹೆಂಡತಿನೂ ಆಚರಣೆ ಮಾಡ್ತಾಳೆ ಏಕಾದಶಿಯನ್ನ, ಅವರು ಎಲ್ಲರೂ ಹೋಗ್ತಾ ಇದ್ದಾರೆ. ಅಳಿಯನ ಪ್ರಭಾವದಿಂದ, ಅಂದ್ರೆ ಅಳಿಯ ಮಾಡ್ತಾ ಇದ್ದಾನೆ ಏಕಾದಶಿಯನ್ನ, ಆ ಅಳಿಯ ಪ್ರಭಾವದಿಂದ, ನನ್ನ ಮಾತಲ್ಲ ಓದ್ಬಿಡ್ತೀನಿ. ನ ಭಾರ್ಯಾಯ ಭವೇತ್ ಬೀಜಂ ನ ಭಾರ್ಯಾ ಕುಕ್ಷಿಧಾರಿಣೆ ಜಾಮಾತುಹು ಪುಣ್ಯ ಮಾಹಾತ್ಮ್ಯಾಸ್ತೇನ ಮೇ ಶಿರಸೋ ರುಜಾ. ಭರ್ತ ಅಂದ್ರೆ ಗಂಡ, ಜಾಮಾತೃ ಅಂದ್ರೆ ಅಳಿಯ. ಜಾಮಾತುಹು ಅವ ಅಳಿಯನ ಪುಣ್ಯದ ಪ್ರಭಾವದಿಂದ ಅತ್ತೆ ಮಾವಂದ್ರು ಅಂತಿದ್ದಾರಲ್ಲಪ್ಪ, ಅವರು ಎಲ್ಲ ಮೋಕ್ಷವನ್ನು ಕುರಿತು ಹೋಗ್ತಾ ಇದ್ದಾರೆ. ಯಾಕೆ? ಏಕಾದಶಿಯ ಪ್ರಭಾವ. ಅವ್ರ ಮನೆಯಲ್ಲೂ ಆಚರಣೆಯನ್ನು ಮಾಡ್ತಾರೆ. ಏಕಾದಶಿ ಮಾಡದವರೇ ಯಾರಿಲ್ಲ. ಇಷ್ಟೇ ಅಲ್ಲ, ಏಕಾದಶಿಯ ಪ್ರಭಾವದಿಂದ ಎಲ್ಲಾ ಕ್ಷೇತ್ರಗಳು ಪವಿತ್ರವಾಗಿದ್ದಾವೆ. ಯಾವ ಕ್ಷೇತ್ರನೂ ಉಳದೇ ಇಲ್ಲ, ಖಾಲಿ ಅಂತ ಇಲ್ಲೇ ಇಲ್ಲ. ಅಷ್ಟೇ ಅಲ್ಲ, ನನ್ನ ಲಿಪಿಯನ್ನ ಅಳಿಸಿ
ಆ ಏಕಾದಶಿಯ ಪ್ರಭಾವದಿಂದ ಎಲ್ಲರೂ ಮೋಕ್ಷವನ್ನು ಕುರಿತು ಹೋಗ್ತಾ ಇದ್ದಾರೆ. ನಮೇ ಪ್ರಯೋಜನಂ ದೇವ, ದೇವತೆಗಳಿಂದ ಏನು ಮಾಡ್ಲಿಕ್ಕೆ ಸಾಧ್ಯ? ಯಾರಿಗೂ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಏಕಾದಶಿಯ ಪ್ರಭಾವದಿಂದ ಏಕಾದಶಿ ಉಪವಾಸ ಸಮಾಂ ತ್ಯಕ್ವಾ ವ್ರಜೇಧರಿಂ, ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಶುದ್ಧವಾಗಿ ಪೂರ್ಣ ಉಪವಾಸವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಭಾವದಿಂದ ಅವರೆಲ್ಲ ಹೋಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಕುಲತ್ರಯಂ ಸಮುದ್ರತ್ಯ ಆತ್ಮಾನ ಸಹ ಪದ್ಮಜ ತ್ಯಕ್ವಾ ತು ಮಾಮಕಂ ಮಾರ್ಗಂ ಪ್ರಯಾತಿ ಹರಿಮಂದಿರಂ. ಅವನ ಮೂರು ಕುಲದವರು, ತಂದೆ, ಅವರ ತಂದೆ, ಅವರ ತಂದೆ, ಮೂರೂ ಕುಲದವರು ಉದ್ಧಾರ ಆಗಿ ಹೋಗ್ತಾ ಇದ್ದಾರಪ್ಪ. ಎಲ್ಲಿಗೆ ಹೋಗ್ತಾರೆ? ಹರಿಮಂದಿರೇ, ಹರಿಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಮನುಷ್ಯ ಮಾಡುವಂತಹ ಯಜ್ಞ, ತೀರ್ಥಸ್ನಾನ, ದಾನ ಎಲ್ಲವೂ ಏಕಾದಶಿ ಮುಂದೆ ಏನೂ ಅಲ್ಲ. ಅಂದ್ರೆ ಅವೆಲ್ಲವನ್ನ ಬಿಡಬೇಕು ಅಂತಲ್ಲ ಅಭಿಪ್ರಾಯ. ಏಕಾದಶಿಯ ಮಹತ್ವದಲ್ಲಿ ಪರಿವಾಸಾನ ಮಾಡ್ಕೊಳ್ಬೇಕು, ಅವೆಲ್ಲವನ್ನೂ ಮಾಡಬೇಕು, ಯಾವುದನ್ನು ಬಿಡೋ ಹಾಗಿಲ್ಲ. ಆದರೆ ಏಕಾದಶಿ ಇದರೆಲ್ಲದರ ಮೇಲೆ ಇರುವಂಥದ್ದು. ಅದಕ್ಕೆ ದಾಸರ ಮಾತನ್ನು ನಾವು ಸ್ಮರಣೆ ಮಾಡಬೇಕು. ಸಕಲ ವ್ರತಗಳೆಲ್ಲ ಏಕಾದಶಿಯ ಹಿಂದೆ. ಸೋಮವಾರ ಒಂದು ಹೊತ್ತು ಅಂತಾರೆ, ಮಂಗಳವಾರ ಒಂದು ಹೊತ್ತು ಅಂತಾರೆ, ಬುಧವಾರ ಒಂದು ಹೊತ್ತು ಅಂತ ಮಾಡ್ತಾರೆ ಕೆಲವರು, ಶುಕ್ರವಾರ ಒಂದು ಹೊತ್ತು ಅಂತಾರೆ, ಶನಿವಾರ ಒಂದು ಹೊತ್ತು ಅಂತಾರೆ, ಏಕಾದಶಿ 3 ಹೊತ್ತು ಅಂದ್ಬಿಡ್ತಾರೆ. ಏನು ಪ್ರಯೋಜನ ಇಲ್ಲ. ಏಕಾದಶಿ ಪೂರ್ಣವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು, ಎಲ್ಲರೂ ಮಾಡಬೇಕು ತಪ್ಪದೆ. ಇದನ್ನ ಮಾಡಿ ಬೇರೆ ವ್ರತಗಳು, ಯಾವ ವ್ರತಗಳು ಪುರಾಣದಲ್ಲಿ ಬಂದಿರೋದೇ ಇಲ್ಲ. ಎಷ್ಟೋ ವ್ರತಗಳು ಇವರೇ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಏಕಾದಶಿಯ ಬಗ್ಗೆ ಇಷ್ಟು ವಿವರವಾಗಿ ಇಷ್ಟೆಲ್ಲ 8 ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿದ್ರು ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುವಂತಹ, ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂತಹ ವ್ರತವನ್ನ ಬಿಟ್ಬಿಡ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಮತ್ತು ಏಕಾದಶಿ ಪೂರ್ಣವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು. ಅದನ್ನ ಮತ್ತೆ ಮತ್ತೆ ಹೇಳ್ತಾರೆ ಬ್ರಹ್ಮದೇವರೇ. ಆ ವ್ರತದ ಪ್ರಭಾವದಿಂದ ಎಲ್ಲರೂ ಹರಿಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಹರೇರ್ದಿನೇ ಧಾತೃ ಫಲಾಂಗಲಿಪ್ತೋ, ಹರಿದಿನದಲ್ಲಿ ನೆಲ್ಲಿಕಾಯಿಯನ್ನ ಲೇಪನ ಮಾಡಿಕೊಂಡು ಸ್ನಾನವನ್ನ ಮಾಡಿ ಶುದ್ಧವಾಗಿ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾರೆ. ಧರಣೀಧರನಾಗಿರುವಂತಹ ವರಾಹ ಮೂರ್ತಿಯನ್ನ ಸೇವನೆಯನ್ನ ಮಾಡ್ತಾ ಇದ್ದಾರೆ. ಇಂತಹ ಇದೊಂಥರ ಖಾಲಿ ಆಗ್ಬಿಟ್ಟಿದೆ, ಯಾರು ಏನು ಕೆಲಸನೇ ಮಾಡ್ತಾ ಇಲ್ಲ, ನನ್ನ ಲೋಕದಲ್ಲಿ ಸುಮ್ಮನಾಗ್ಬಿಟ್ಟಿದ್ದಾರೆ. ದಯವಿಟ್ಟು ಈ ವಿಪತ್ತು ಅಂತ ಅಂತಾರಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಯಾರ್ಯಾರು ಇಲ್ಲೇ ಇಲ್ಲ. ಭಗ್ನಸ್ತು ಮಾರ್ಗೋ ರವಿತಾಪ ಯುಕ್ತೋ ಯದ್ವಿಷ್ಣು ಸಂಗೈರತಿ ತೀವ್ರ ಹಸ್ತೈಹಿ. ಭಗವಂತನ ಕೃಪಾ ಕಟಾಕ್ಷ ಅವರ ಮೇಲೆ ಬೀಳ್ತಾ ಇದೆಪ್ಪ, ಹೆಂಗಾರು ಮಾಡಿ ನಮ್ಮನ್ನು ಇದರಿಂದ ಪರಿಹಾರ ಮಾಡಬೇಕು ಅಂತ ಹೇಳಿ ನಾರದರು, ಚಿತ್ರಗುಪ್ತರು ಸಹಿತವಾಗಿರುವಂತಹ ಯಮದೇವರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಪ್ರಾರ್ಥನೆಯನ್ನ ಮಾಡಿದಾಗ 3 ಲೋಕಗಳಲ್ಲಿ ಸ್ತುತ್ಯನಾಗಿರುವಂಥವನು ಭಗವಂತ. ಅವನ ಚಕ್ರಪಾಣಿಯಾಗಿರುವಂತಹ ಭಗವಂತನನ್ನ ಉಪಾಸನೆ ಮಾಡೋರಿಗೆ ಯಾವ ಭಯವೂ ಇರೋದಿಲ್ಲ. ಅದರಲ್ಲೂ ಯಮದೇವರ ಭಯ ಇರೋದಿಲ್ಲ ಅನ್ನೋದು ಇದರ ಮುಖಾಂತರವಾಗಿ ನಾವು ತಿಳಿಯುವಂಥದ್ದು. ಏಕಾದಶಿ ಆಚರಣೆ ಮಾಡಿಬಿಟ್ರೆ ಎಲ್ಲಾ ಪಾಪಗಳು, ನಮ್ಮ ದುಃಖಕ್ಕೆ ಮೂಲ ಅದು ನಮ್ಮ ಪಾಪ, ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪ, ಜ್ಞಾತ ಅಜ್ಞಾತ, ತಿಳಿದು ತಿಳಿಯದೆ ಮಾಡಿರುವಂತಹ ಅನೇಕ ಪಾಪಗಳು. ದಾಸರ ಮಾತನ್ನು ನಾವು ಸ್ಮರಣೆ ಮಾಡಬೇಕು. ದೋಷಿಗಳೊಳಗೆ ಹಿರಿಯನು ನಿರ್ದೋಷಿಗಳರಸೆ ವಿಠಲ, ಸಾಸಿವೆಯಷ್ಟು ಭಕುತಿಯ ನರಿಯೇ ಶೇಷಶಯನ ಹರಿ ವಿಠಲ, ನೀ ಕರುಣೀಕೋ ವಿಠಲ, ನಮ್ಮ ಸಾಕೋ ಪಂಢರಿ ವಿಠಲ. ಭಗವಂತನ ಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಸ್ವಧರ್ಮವನ್ನ ಮಾಡುವಂಥವರು, ಶುದ್ಧವಾಗಿರುವಂಥವರು ಎಲ್ಲರೂ ಆ ಭಗವಂತನ ಕೃಪಾ ಕಟಾಕ್ಷವನ್ನ ಪಡಿತಾ ಇದ್ದಾರೆ. ಕಾರಣ ಉಪೋಷ್ಯ ವಾಸರಂ ವಿಷ್ಣೋರ್ ಲೋಕಂ ಯಾಂತಿ ನೃಪಾಜ್ಞೆಯ. ರಾಜ ಡಂಗುರ ಹೊಡಿಸಿದ್ದಾನೆ, ರಾಜಾಜ್ಞೆಯಾಗಿದೆ. ಯಾರು ಏಕಾದಶಿ ಮಾಡೋದಿಲ್ಲ ಅವರನ್ನ ಊರಿಂದ ಹೊರಗಾಕ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಅವನ ಭಯದಿಂದ ಎಲ್ಲರೂ ಕಡ್ಡಾಯವಾಗಿ ತಪ್ಪದೆ ಆ ಭಗವಂತನ ದಿನವನ್ನ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ನಿಗ್ರಾಹ್ಯೋ ಜಗತಾಂ ನಾಥ
ಭವೇನ್ನಾತ್ಯಾತ್ಯ ಸಂಶಯ ತೇನ ವರ್ಷ ಸಹಸ್ರೇಣ ಶಾಸಿತಂ ಶಿತಿಮಂಡಲಂ. ರುಕ್ಮಾಂಗದ ರಾಜನೇ ನಮ್ಗೆ ದೊಡ್ಡ ಶತ್ರು ಆಗ್ಬಿಟ್ಟಿದ್ದಾನೆ ಅಂದ್ರು ಯಮದೇವರು. ವಿಶೇಷವಾಗಿ ನಮ್ಗೆ ವೈರಿ ಆಗ್ಬಿಟ್ಟಿದ್ದಾನೆ. ತೇನ ಸಹಸ್ರ ವರ್ಷ ಸಹಸ್ರೇಣ. ಇಂತಹ ವ್ಯಕ್ತಿಯನ್ನ ನೀವೇ ನಿಗ್ರಹ ಮಾಡಬೇಕು, ನಮ್ ಕೈಲಂತೂ ಸಾಧ್ಯ ಇಲ್ಲ ಅಂತ ಬ್ರಹ್ಮದೇವರ ಮುಂದೆ ತನ್ನ ನೋವನ್ನ ಹೇಳಿಕೊಂಡಿದ್ದಾರೆ, ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಯಮದೇವರು. ಆ ಸಂದರ್ಭದಲ್ಲಿ ನಮ್ಗೆ ಇವತ್ತೇನು ಕೆಲಸ ಇಲ್ಲ, ನಾವೇನ್ ಮಾಡೋಣ, ಏನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಲೋಕಪಾಲತ್ವ ಮತುಲಂ ಮಾರ್ಜಿತಂ ತೇನ ಭೂಭುಜ ರುಕ್ಮಾಂಗದೇನ ದೇವೇಶ ಧನ್ಯಾಸ ಸಧೃತೋ ಯಥಾ. ಅದ್ವಿತೀಯನಾಗಿರುವಂತಹ ದೇವತೆಗಳ ವಿಶೇಷ ಅನುಗ್ರಹವನ್ನ ಪಡೆದಂತಹ ರುಕ್ಮಾಂಗದ ರಾಜನಿಂದ ಇಡೀ ಭೂಮಂಡಲ ಆಳಲ್ಪಡ್ತಾ ಇದೆ. ಅವನನ್ನ ಹಡೆದಿರುವಂತಹ ತಾಯಿ ಮಹಾಧನ್ಯಳು. ಎಂತ ಮಾತು ಹೇಳ್ತಾರೆ ನೋಡಿ. ಯಾಕೆ ಏಕಾದಶಿ ಮಾಡ್ತಾ ಇದ್ದಾನೆ ಮಗ, ಒಳ್ಳೆಯ ನಿಷ್ಠೆಯಿಂದ ಇದ್ದಾನೆ, ಇಡೀ ಭೂಮಂಡಲವನ್ನ ಆಳ್ತಾ ಇದ್ದಾನೆ. ತಾ ಮಾಡೋದಷ್ಟೇ ಅಲ್ಲ, ಹೆಂಡತಿ, ಮಕ್ಕಳು, ತನ್ನ ಪರಿವಾರದವರು, ತನ್ನ ಊರಿನಲ್ಲಿರುವಂತಹ ಪ್ರಜೆಗಳು ಎಲ್ಲರ ಹತ್ರ ಏಕಾದಶಿಯನ್ನ ಮಾಡಿಸ್ತಾ ಇದ್ದಾನೆ. ಮುಂದೊಂದು ಮಾತು ಹೇಳ್ತಾರೆ, ಸರ್ವ ದುಃಖ ವಿನಾಶಾಯ ಮಾತೃಜಾತೋ ಗುಣಾಧಿಕ ಕಿಮುಪತ್ತೇನ ಜಾತೇನ ಮಾತು ಕ್ಲೇಶ ಕರಣೇ. ಅಂದ್ರೆ ತನ್ನ ಪುತ್ರನ ಅಧಿಕ ಗುಣವಂತನಾದರೆ ತಾಯಿಗೆ ಸಕಲ ದುಃಖಗಳು ನಾಶ ಆಗಿ ಹೋಗ್ತಾವೆ. ಒಳ್ಳೆ ಸದ್ಗುಣದಿಂದ ಕೂಡಿರುವಂತಹ ಮಗ ಹುಟ್ಟಿದ್ದ ಅಂದ್ರೆ ಎಲ್ಲ ದುಃಖ ಪರಿಹಾರ ಆಗಿ ಹೋಗ್ತದೆ. ಯಾಕೆ? ಒಳ್ಳೆ ಮಗ, ಒಳ್ಳೆ ಸದ್ಗುಣದಿಂದ ಕೂಡಿರುವಂಥವನು. ತಾಯಿಗೆ ದುಃಖ ಉಂಟು ಮಾಡುವಂತಹ ಮಕ್ಕಳು ಹುಟ್ಟಿದ್ರೆ ಏನ್ ಪ್ರಯೋಜನ? ಅದರಿಂದ ಏನು ಪ್ರಯೋಜನ ಇಲ್ಲ. ಸೂರ್ಯದೇವ ಜ್ಯೇಷ್ಠ ಮಾಸದಲ್ಲಿ ಜನರಿಗೆ ತಾಪವನ್ನುಂಟು ಮಾಡುವಂತೆ ಯಾವ ಶತ್ರುಗಳಿಗೂ ಶೂಲದಿಂದ ತಾಪವನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬಿಸಿಲಿರ್ತದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಪ್ರಾರಂಭ ಆಗೋವರೆಗೂ ವಿಪರೀತವಾಗಿರುವಂತಹ ಸೂರ್ಯ ರಥಸಪ್ತಮಿ ಆಯ್ತು ಅಂದ್ರೆ ಸಾಕು, ಆ ಸೂರ್ಯನ ಕಿರಣ ಭೂಮಂಡಲವನ್ನ ಮಾಡುವಂಥದ್ದು. ಅಂಥದ್ರಲ್ಲಿ ಇಂತಹ ಮಗ ಹುಟ್ಟಿದ್ದಾನೆ ಅಂದ್ರೆ ಬಹಳ ಶ್ರೇಷ್ಠಕರವಾಗಿರುವಂಥದ್ದು. ಧರ್ಮ, ಅರ್ಥ, ಕಾಮ, ಕೊನೆಗೆ ಮೋಕ್ಷವನ್ನೇ ಪಡಿತಾ ಇದ್ದಾರೆ. ನಾನು ಏನಂತ ಬರೀಲಿ, ಅವನ ಮಹಿಮೆ ಅಷ್ಟು ಚೆನ್ನಾಗಿದೆ. ಆ ರುಕ್ಮಾಂಗದ ರಾಜನ ಉದ್ಬಂತದ್ದು. ಅಂತಹ ವೀರಪುತ್ರನನ್ನ ಪಡೆದಿರುವಂತಹ ತಾಯಿ ಏಕಾಹಿ ವೀರ ಸೂರೇವ ವಿಚರಂತೇನ ಅತ್ರ ಸಂಶಯ. ಏನ್ ಪುಣ್ಯ ಮಾಡಿದ್ದಾಳ ತಾಯಿ, ಜಗನ್ನಾಥನ ವಿಶೇಷವಾದ ಅನುಗ್ರಹವನ್ನ ಪಡೆದವಳು ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರು ಇದಕ್ಕೇನು ಪರಿಹಾರ ಮಾಡಿತು ಅದನ್ನ ನಾಳಿನ ದಿವಸದಲ್ಲಿ ಪ್ರಯತ್ನವನ್ನ ಮಾಡ